ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಟೀಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ನನ್ನ ದಿನ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಟೀ ಕುಡಿದ್ರೆ ಒಂದು ರೀತಿ ಎನರ್ಜಿ ಕೆಲಸ ಮಾಡೋದಕ್ಕೆ. ಸೊ ಹಾಗೆ ನಾನು ಪಕ್ಕದಲ್ಲಿ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ಇವತ್ತು ಫ್ರೈಡ್ ರೈಸ್ ಮಾಡಿದ್ದೆ ಸ್ನೇಹಿತರೆ. ವೆಜಿಟೇಬಲ್ಸ್ ಹಾಗೆ ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಸೊ ಈ ಫ್ರೈಡ್ ರೈಸ್ಗೆ ನಾನು ಔಟ್ಸೈಡ್ ಸಾಸಸ್ ಯಾವುದೂ ಹಾಕಿಲ್ಲ. ಮನೇಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಕೂಡ ಟಿಫನಲ್ಲಿ ಕಲರ್ಫುಲ್ಲಾಗಿ ಇರುತ್ತೆ. ಸೊ ಹೊರಗಡೆ ಸಾಸಸ್ಗಳನ್ನ ನಾವು ಅಷ್ಟೊಂದು ಮಕ್ಕಳು ಟಿಫನ್ಗೆ ಯೂಸ್ ಮಾಡೋದು ಒಳ್ಳೆಯದಲ್ಲ ಅನಿಸುತ್ತೆ. ಸೊ ಅದರಿಂದ ನಾನು ಮನೆಯಲ್ಲಿರುವಂಥದ್ದನ್ನೇ ಬಳಸಿ ಮಾಡಿದ್ದೀನಿ. ಹಾಗೆ ಸ್ವೀಟ್ ಕಾರ್ನ್ ಕೂಡ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಮಕ್ಕಳು ಹೋದ ನಂತರ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮನೆಯಲ್ಲಿ ದೀಪ ಉರಿಯೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದು. ಹಾಗೆ ದೇವ್ರ ಪೂಜೆ ಆದ ನಂತರ ನಾನು ಮನೆ ಕೆಲಸ ಹಾಗೆ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಕ್ಕಳು ಸ್ಕೂಲಿಂದ ಬಂದ ನಂತರ ವಾಕಿಂಗ್ ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ವಿ ಸ್ನೇಹಿತರ ಹೊರಗಡೆ. ಹಸ್ಬೆಂಡ್ ಕೂಡ ಮನೇಲೇ ಇದ್ದಿದ್ದರಿಂದ ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ದೊಡ್ಡ ದೇವಸ್ಥಾನದ ಹತ್ರ ಬಂದಿದ್ವಿ. ಸೊ ಇದು ದೊಡ್ಡ ದೇವಸ್ಥಾನದ ಹತ್ರ ಇರುವಂಥ ಪಾರ್ಕ್. ಇದು ಬನ್ನೇರುಘಟ್ಟ ದೊಡ್ಡ ದೇವಸ್ಥಾನ ಪಕ್ಕದಲ್ಲಿರುವಂಥ ಪಾರ್ಕ್. ಇದು ಪುಟ್ಟ ಪಾರ್ಕ್. ಇದು ಚೆನ್ನಾಗಿದೆ. ಸಂಜೆ ಟೈಮ್ ಎಲ್ಲರೂ ವಯಸ್ಸಾಗಿರುವಂಥವರೆಲ್ಲ ವಾಕಿಂಗ್ ಬರ್ತಾರೆ ಇಲ್ಲಿ. ಇದು ದೊಡ್ಡ ದೇವಸ್ಥಾನ ಸ್ನೇಹಿತರೆ. ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಊರಿನವರೆಲ್ಲ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ತೀವಿ ನಾವು. ಪುರಾಣ ಪ್ರಸಿದ್ಧ ದೇವಸ್ಥಾನ ಸ್ನೇಹಿತರೆ. ಹಾಗೆ ಈ ದೇವಸ್ಥಾನದ ವಿಡಿಯೋನ ನಾನು ಫುಲ್ ವಿಡಿಯೋ ಹಾಕಿಲ್ಲ. ಒಂದು ದಿನ ವಿಶೇಷ ದಿನದಲ್ಲಿ ನಾನು ಈ ದೇವಸ್ಥಾನಕ್ಕೆ ಹೋದಾಗ ಇಲ್ಲೇ ಪೂರ್ತಿ ವಿಡಿಯೋನ ಮಾಡಿ ಹಾಕ್ತೀನಿ. ಈ ಬೆಟ್ಟ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅದರ ಮೇಲೆ ಕೂಡ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಂದ ಮುಂದೆ ಕಾಡ್ದಾರಿಯಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಸುವರ್ಣಮುಖಿ ಅನ್ನೋ ದೇವಸ್ಥಾನ ಕೂಡ ಸಿಗುತ್ತೆ. ಇಲ್ಲೊಂದು ಕಲ್ಯಾಣಿ ಕೂಡ ಇದೆ. ತುಂಬ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಸ್ನೇಹಿತರೆ. ಭಾಳಷ್ಟು ಕಥೆಗಳಿದೆ ಈ ದೇವಸ್ಥಾನಗಳ ಬಗ್ಗೆ. ಸೊ ನಾನು ಇದನ್ನು ಒಂದು ವಿಶೇಷ ದಿನದಲ್ಲಿ ಸಂಪೂರ್ಣವಾದ ವಿಡಿಯೋನ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಹಾಗೆ ಇಲ್ಲಿ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ. ಸೊ ಸಂಜೆ 6 ಗಂಟೆ ಆಯಿತು ನೋಡಿ, ದೇವಸ್ಥಾನದಲ್ಲಿ ದೀಪ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಇದು. ಇಲ್ಲಿ ಶೂಟಿಂಗ್ ಎಲ್ಲ ಆಗುತ್ತೆ ಸ್ನೇಹಿತರೆ. ಹಾಗೆ ಅಲ್ಲೆಲ್ಲ ಓಡಾಡಿಕೊಂಡು ಮನೆಗೆ ಬಂದ್ವಿ. ಹಾಗೆ ಮನೆ ಬಾಗಿಲಲ್ಲಿ 2 ಮಣ್ಣಿನ ದೀಪನ ನಾನು ಕೂಡ ಅಂಟಿಸಿದ್ದೀನಿ. ಹಾಗೆ ದೇವರ ಮನೆಯಲ್ಲೂ ಕೂಡ ದೀಪ ಅಂಟಿಸಿದ್ದೀನಿ. ದೀಪ ಅಂಟಿಸೋದ್ರಿಂದ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಮನಸ್ಸಿಗೆ ಸಮಾಧಾನ ಅಂತೂ ಸಿಗುತ್ತೆ, ನೆಮ್ಮದಿ ಇರುತ್ತೆ. ಹಾಗೆ ನಮ್ಮ ಜೊತೆ ಯಾರೂ ಇಲ್ಲದೇ ಇದ್ದರೂ ದೇವರಿದ್ದಾನೆ ಅನ್ನೋ ಒಂದು ಭಾವನೆ ಇರುತ್ತೆ. ಹಾಗೆ ಇದು ನಮ್ಮ ಮನೆ ಫಿಶ್ ಟ್ಯಾಂಕು. 2 ಮೀನುಗಳಿದ್ದಾವೆ ಸ್ನೇಹಿತರೆ. ಎಲ್ಲವೂ ಸತ್ತೋದ್ವು. 2 ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಾ ಇದೆ. ಲೈಟ್ ಹಾಕಿದರೆ ಅವಕ್ಕೇನೋ ಒಂದು ರೀತಿ ಖುಷಿ. ಹಾಗೆ ನನ್ನ ಮಗ ದೇವಸ್ಥಾನದಿಂದ ಬಂದ ನಂತರ ಅವನ ಪಾಡಿಗೆ ಅವನು ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಿಡೋಣ ಮಕ್ಕಳಿಗೆ. ಪ್ರತಿದಿನ ಸಂಜೆ ಬಂದಾಗ ಏನಾದರೂ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಮಿಕ್ಸರ್ ಮಾಡಿಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಅರ್ಧ kg ಅಷ್ಟು ಕಡಲೆ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kg ಕಡಲೆ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಹಳದಿ, ಹಾಗೆ ಓಂಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮನೇಲೇ ಮಾಡಿಟ್ಟಿರುವಂಥ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ಒಂದು ಸಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಿ ಈ ಹದಕ್ಕೆ ಬರಬೇಕು ಅದು. ಹಾಗೆ ಇದನ್ನೊಂದು ಅರ್ಧ ಗಂಟೆ ಪಕ್ಕಕ್ಕೆ ಇಡ್ತೀನಿ. ಈ ಹಿಟ್ಟು ಸ್ವಲ್ಪ ನೆನೆಯೋ ಟೈಮಲ್ಲಿ ನಾನು ಡ್ರೈ ಐಟಮ್ಸ್ಗಳನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾಯ್ತಾ ಇದೆ. ಈಗ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಪ್ರತಿಯೊಂದು ಸಲನೂ ಹೊರಗಡೆಯಿಂದ ತಂದು ಕೊಡೋದಕ್ಕಾಗೋದಿಲ್ಲ. ಅದರಿಂದ ಸೊ ನಾವು ಸ್ವಲ್ಪ ಮನೇಲಿ ಏನಾದರೂ ಮಾಡಿಟ್ರೆ ಮಕ್ಕಳಿಗೂ ಕೂಡ ನಮ್ಮ ಮನೇಲಿ ಏನೋ ಮಾಡಿದ್ದಾರೆ, ನಮ್ಮಮ್ಮ ಏನೋ ಮಾಡಿಕೊಡ್ತಾರೆ ಅನ್ನೋ ಖುಷಿ ಇರುತ್ತೆ. ಸೊ ಹಾಗೆ
ಬಜೆಟ್ ಫ್ರೀ ಕೂಡ ಹೌದು. ಪ್ರತಿ ಸಲ ಒಂದೊಂದು ಐಟಮ್ ತರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದ ಮನೇಲೇ ಮಾಡಿಟ್ರೆ ಸ್ವಲ್ಪ ಮನಿ ಸೇವ್ ಕೂಡ ಆಗುತ್ತೆ, ಹಾಗೆ ತಿನ್ನೋದು ಕೂಡ ರುಚಿಕರವಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಕಡಲೆಪಪ್ಪನ್ನು ಕೂಡ ಫ್ರೈ ಮಾಡಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮನೇಲಿ ಡ್ರೈ ಫ್ರೂಟ್ಸ್ ಮಿಕ್ಕಿತ್ತು, ಇದನ್ನೆಲ್ಲ ಹಾಗೆ ಕೊಟ್ಟರೆ ಖಂಡಿತವಾಗಿ ಮಕ್ಕಳು ತಿನ್ನೋದಿಲ್ಲ, ನಮ್ಮನೆ ಮಕ್ಕಳು ತಿನ್ನೋದಿಲ್ಲ. ಸೊ ಅದರಿಂದ ಇದನ್ನು ಕೂಡ ಫ್ರೈ ಮಾಡಿ ಅದ್ರ ಜೊತೆ ಸೇರಿಸ್ಬಿಡೋಣ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ 1 ಬೌಲ್ ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಚಿತ್ರಾನ್ನದ ಅವಲಕ್ಕಿ ತೊಗೋಬೇಕಿತ್ತು ಸ್ನೇಹಿತರೆ, ಸೊ ಅದು ನಮ್ಮ ಮನೇಲಿ ಇರಲಿಲ್ಲ, ಅದರಿಂದ ಪೇಪರ್ ಅವಲಕ್ಕಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಜಾರ್ಗೆ ಕಲಸಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು. ಪ್ರತಿ ಸಲ ಅಂಗಡಿಗೆ ಹೋಗೋದಕ್ಕಾಗೋದಿಲ್ಲ, ಸೊ ಪ್ರತಿಯೊಂದನ್ನು ಹೊರಗಡೆಯಿಂದ ತಂದು ತಿನ್ನೋದಕ್ಕಾಗೋದಿಲ್ಲ ಅನ್ನೋ ರೀಸನ್ಗೆ ನಾನು ಈ ರೀತಿ ಕೆಲವು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಕೈಲಿ ಏನಾಗುತ್ತೆ ಅದು. ಸೊ ಈ ರೀತಿ ಮಾಡಿಟ್ಟಾಗ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಎತ್ಕೊಂಡು ತಿಂತಾರೆ ಅನ್ನೋದು ಅಷ್ಟೇ. ನಾನು ಬರೀ ಮಿಕ್ಸರ್ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಮಗ ಇರೋ ಡಿಸೈನ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾನೆ. ಸೊ ಲಾಸ್ಟಿಗೆ ಇದೆಲ್ಲ ಆರಿದೆ. ಇದನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ. ಹಾಗೆ 1 ವಾರದ ಟೈಮ್ವರೆಗೂ ಇಡೋದ್ರಿಂದ ಸ್ವಲ್ಪ ಉಪ್ಪು ಖಾರ ಹಾಕಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದರಿಂದ ಹಾಕಿದ್ದೀನಿ. ಸೊ ಫೈನಲಿ ನಮ್ಮ ಮಿಕ್ಸರ್ ರೆಡಿಯಾಗಿದೆ, ಹೋಮ್ ಮೇಡ್ ಮಿಕ್ಸರ್. ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ಮಿಕ್ಕಿರುವಂಥದ್ದನ್ನ ಒಂದು ಕಂಟೈನರ್ ಡಬ್ಬಕ್ಕೆ ಹಾಕಿ ಇಟ್ಟಿಡ್ತಾ ಇದ್ದೀನಿ. ಬೇಕಾದಾಗ ಎತ್ಕೊಂಡು ತಿಂತಾರೆ ಮಕ್ಕಳು ಅನ್ನೋದಕ್ಕೆ. ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.